ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹಪ್ಪಳ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ 4 ಟೊಮ್ಯಾಟೊನ ಉಪಯೋಗಿಸಿ ರುಚಿಯಾದ ಹಪ್ಪಳನ ಮಾಡಿ 2 ವರ್ಷ ಆದರೂ ಕೂಡ ಇದು ಕೆಡೋದಿಲ್ಲ. ಅಷ್ಟು ರುಚಿಯಾಗಿರುವಂತಹ ಒಂದು ಹಪ್ಪಳ ಮಾಡೋದಕ್ಕೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಬೌಲಿಗೆ 2 ಕಪ್ ಆಗುವಷ್ಟು ನಾನು ಬಿಸಿ ನೀರನ್ನು ತಗೋತಾ ಇದ್ದೀನಿ. ಬಿಸಿ ನೀರಿಗೆ 1.5 ಕಪ್ ಆಗುವಷ್ಟು ನಾನು ಇಲ್ಲಿ ಸಬ್ಬಕ್ಕಿನ ತಗೋತಾ ಇದ್ದೀನಿ. ನೋಡ್ಬೋದು, ಗಟ್ಟಿ ಸಬ್ಬಕ್ಕಿನೇ ತಗೊಂಡಿದ್ದೀನಿ ನಾನು. ಸೊ ಇದರಲ್ಲಿ 1.5 ಕಪ್ ಆಗೋಷ್ಟು ಸಬ್ಬಕ್ಕಿ, ಹಾಗೆ 2 ಕಪ್ ಆಗೋಷ್ಟು ನೀರನ್ನು ಹಾಕಿ ಇದನ್ನು ನಾವು ಒಂದು ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ, ನೀವು ಸಬ್ಬಕ್ಕಿನೇ ತೊಳಿಬೇಕು ಅಂದರೆ ಫಸ್ಟೇ ಒಂದ್ಸಲ ತೊಳೆದು ನಂತರ ಇದನ್ನು ಬಿಸಿನೀರಿಗೆ ನೀವು ಹಾಕ್ಕೊಳ್ಬಹುದು. ತುಂಬನೇ ರುಚಿಯಾಗಿ ಮಾಡುವಂತಹ ಒಂದು ಹಪ್ಪಳ ರೆಸಿಪಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ರುಚಿಯಾಗಿರುವಂತಹ ಒಂದು ಟೊಮ್ಯಾಟೊ ಸಂಡಿಗೆ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ 12 ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಸೊ ನಂತರ ಇವಾಗ ಮತ್ತೆ ನಾವು ಒಂದು 12 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ಟೋಟಲ್ ಆಗಿ ನಮಗೆ 24 ಅವರ್ಸ್ ಇದು ನೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಂಡಿಗೆ. ಹಾಗೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ನಿಮಗೆ ಈ ಸಬ್ಬಕ್ಕಿ ಚೆನ್ನಾಗಿ ನೆಂದಷ್ಟು ಕೂಡ ಹಪ್ಪಳ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು, ಈಗ ಇದನ್ನು ನಾನು ಫ್ರೆಶ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಹೀಗೆ ಅದು ಮ್ಯಾಶ್ ಆಗಬೇಕು. ನಾವು ಸಬ್ಬಕ್ಕಿ ಏನಿದೆಯೋ ಅದು ಮ್ಯಾಶ್ ಆಗೋವರೆಗೂ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಅಲ್ಲಿಗೆ ಕರೆಕ್ಟಾಗಿ ನನಗೆ 24 ಗಂಟೆ ಬೇಕಾಗಿದೆ ಇದು ನೆನೆಯೋಕ್ಕೆ. ಸೊ ಬಿಸಿನೀರಲ್ಲಿ ನಾನು ನೆನೆಸಿರೋದ್ರಿಂದ ತುಂಬಾ ಬೇಗ ಚೆನ್ನಾಗಿ ನೆಂದಿದೆ. ಹಾಗಾಗಿ ನಂತರ ಇವಾಗ ನೆನೆಸಿರುವಂತಹ ಸಬ್ಬಕ್ಕಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನಾನಿಲ್ಲಿ 2 ಸಲ ಹಾಕಿ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಒಂದೇ ಸಲ ಹಾಕೋದಾದರೆ, ಜಾಸ್ತಿ ಇದ್ದರೆ 2 ಸಲ ನೀವು ಗ್ರೈಂಡ್ ಮಾಡ್ಕೊಂಬರ್ಬೋದು. ಈಗ ಇಷ್ಟನ್ನು ಹಾಕಿ ನಾನು ರುಬ್ಕೊಂಬಂದಿದ್ದೀನಿ. ನೋಡ್ಬೋದು, ತುಂಬಾ ಕ್ರೀಮಿಯಾಗಿ ಇರುತ್ತೆ. ಅಲ್ಲಿವರೆಗೂ ನುಣ್ಣಗೆ ರುಬ್ಕೊಂಬನ್ನಿ. ಹಾಗೆ ಇದು ಸಬ್ಬಕ್ಕಿ ಚೆನ್ನಾಗಿ ನೆಂದಷ್ಟು ಕೂಡ ಚೆನ್ನಾಗಿ ಅದು ಗ್ರೈಂಡ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಇವಾಗ ಒಂದು ದಪ್ಪ ತಳ ಇರುವಂತಹ ಪಾತ್ರೆ ತೊಗೊಳ್ಳಿ ಯಾವುದಾದ್ರೂ, ಅಥವಾ ಕುಕ್ಕರ್ ಕೂಡ ತೊಗೋಬೋದು. ನಾನಿಲ್ಲಿ ಕುಕ್ಕರ್ನೇ ತೊಗೊಂಡಿದ್ದೀನಿ. ಸೊ ಕುಕ್ಕರ್ಗೆ ರುಬ್ಬಿರೋವಂಥ ಮಿಶ್ರಣನ ನಾವು ಹಾಕ್ಕೊಳ್ಳೋಣ. ರುಬ್ಬಿದ್ದೀವಲ್ಲ ಸಬ್ಬಕ್ಕಿನ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಹೀಗೆ 2 ಸಲ ನಾವು ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ಕೊಳ್ತೀನಿ ಫಸ್ಟು. ಹಾಗೆ ಇಲ್ಲಿ 4 ಟೊಮ್ಯಾಟೊ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿರುವಂಥ 4 ಟೊಮ್ಯಾಟೊ ಸಾಕಾಗುತ್ತೆ. ಟೊಮ್ಯಾಟೊನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸಬ್ಬಕ್ಕಿ ರುಬ್ಬಿರುವಂತಹ ಒಂದು ಜಾರ್ ಇದೆಯಲ್ಲ, ಅದೇ ಜಾರಿಗೆ ಇವಾಗ ನಾನು ಟೊಮ್ಯಾಟೊ ಕೂಡ ಹಾಕ್ಕೊಳ್ತೀನಿ. ನೋಡಿ, ಹೀಗೆ ಟೊಮ್ಯಾಟೊನ ಇಷ್ಟನ್ನು ಹಾಕಿ ಇದನ್ನು ಕೂಡ ನುಣ್ಣಗೆ ನಾವು ರುಬ್ಕೊಂಬರೋಣ. ಈಗ ಇದನ್ನು ನುಣ್ಣಗೆ ನಾನು ರುಬ್ಕೊಂಬರ್ತೀನಿ. ಇವಾಗ ಇದಕ್ಕೆ ನೀರೇನು ಬೇಕಾಗಲ್ಲ, ಟೊಮ್ಯಾಟೊಲೆ ನೀರಿನ ಅಂಶ ಇರೋದ್ರಿಂದ ಅದೇ ಸಾಕಾಗುತ್ತೆ. ಸೊ ಇದನ್ನು ಹೀಗೆ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಗ್ರೈಂಡ್ ಮಾಡಿರೋದನ್ನು ಇವಾಗ ನಾವು ಮತ್ತೆ ಅದೇ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಸಬ್ಬಕ್ಕಿ ಹಾಕಿದ್ದೀವಲ್ಲ, ಅದೇ ಕುಕ್ಕರ್ಗೆ ಟೊಮ್ಯಾಟೊ ಪ್ಯೂರಿನೂ ಕೂಡ ಹಾಕ್ಕೊಳ್ಬೇಕು. ಈಗ ಇದಕ್ಕೆ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ನಾನು ಸಬ್ಬಕ್ಕಿ ತಗೊಂಡಿರುವಂತಹ ಅಳತೆಯನ್ನೇ ಉಪಯೋಗಿಸ್ತಾ ಇದ್ದೀನಿ. ಅದೇ ಅಳತೆಯ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಇವಾಗ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದ್ಸಲ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಂಡಿಗೆ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಖಂಡಿತ ನೀವು ಇದನ್ನು 2 ಅಥವಾ 3, 4 ವರ್ಷದವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಜಾಸ್ತಿ ನಿಮಗೆ ಬೇಕು ಅಂದಾಗ. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಕೂಡ ಹಪ್ಪಳ ಸಂಡಿಗೆಗಳನ್ನು ಮಾಡಿ ಸ್ಟೋರ್ ಮಾಡ್ಕೊತೀವಿ. ಖಂಡಿತ ನೀವು ಕೂಡ ಈ ರೀತಿಯಾಗಿರುವಂಥ ಒಂದು ಸಂಡಿಗೆನ ಮಾಡಿ ಮನೆಯಲ್ಲಿ ಸ್ಟೋರ್ ಮಾಡ್ಕೋಬಹುದು. ಸೊ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡ್ಬೋದು, ಟೊಮ್ಯಾಟೊ ಪ್ಯೂರಿ ಮತ್ತು ಸಬ್ಬಕ್ಕಿ ಪ್ಯೂರಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಂತರ ಇದಕ್ಕೆ 1 ಚಿಟಿಕೆಯಷ್ಟು ಪಾಪಡ್ ಖಾರ ನಾನು ತಗೋತಾ ಇದ್ದೀನಿ. ಪಾಪಡ್ ಖಾರ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಪಾಪಡ್ ಖಾರನ ಹಾಕಬೇಕು. ಹಪ್ಪಳ ಒಡ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈಗ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಖಾರಕ್ಕೆ ನೀವು ಅಚ್ಖಾರದ ಪುಡಿನ ಹಾಕ್ಕೊಳ್ಬಹುದು. ಬೇಕು ಅಂದರೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸು, ಜೀರಿಗೆ ಎಲ್ಲ ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ಜೀರಿಗೆ ಏನೂ ಹಾಕ್ಕೊಳ್ತಾ ಇಲ್ಲ. ಸೊ ನೋಡಿ, ಈಗ ನಾನು
ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ನೀವು ಇದು ಖಾರದ ಪುಡಿನ ಉಪಯೋಗಿಸ್ಬೋದು. ಬೇಕು ನಿಮಗೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು ಅನಿಸಿದ್ರೆ ಖಂಡಿತ ಚಿಲ್ಲಿ ಫ್ಲೇಕ್ಸ್ನೇ ಹಾಕಿ ಖಾರದ ಪುಡಿನ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಬೇಡ ಅಂದರೆ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ನೀಟಾಗಿ ಇದನ್ನು ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಗಂಟಿರಬಾರ್ದು, ಹಾಗೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಈಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಟು ಸ್ಟವ್ನ ಲೋ ಫ್ಲೇಮಲ್ಲೇ ಮಾಡಿದ್ದೀನಿ ನಾನು, ಹೈ ಫ್ಲೇಮ್ ಮಾಡಿಲ್ಲ. ಸೊ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಹೀಗೆ ನಾನು ಬೇಯಿಸ್ಕೊಳ್ತೀನಿ. ಎಷ್ಟು ಗಟ್ಟಿ ಇದೆ ಅಂತ ನೋಡ್ಬೋದು, ನೀವು ನೋಡಿದ್ರೇ ಗೊತ್ತಾಗುತ್ತೆ. ಇವಾಗ ಇದು ಬಾಯ್ಲ್ ಆಗ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಸೊ ಕುದಿ ಬರ್ತಾ ಇದೆ, ಚೆನ್ನಾಗಿ ಕುದಿ ಬರಲಿ. ಒಂದು 5 ನಿಮಿಷದವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಆಗಬೇಕು ಇದು. ಅಲ್ಲಿವರೆಗೂ ನಾವು ಈ ಒಂದು ಟೊಮೆಟೊ ಸಂಡಿಗೆ ಪ್ಯೂರಿನ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ನೋಡಿ ಈ ಥರ ಕುದಿ ಬರಲಿ, ಆವಾಗ ಚೆನ್ನಾಗಿ ಬೇಯ್ತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಕೇವಲ 4 ಟೊಮ್ಯಾಟೊನ ಉಪಯೋಗಿಸಿ ರುಚಿಯಾದ ಹಪ್ಪಳನ ಮನೆಯಲ್ಲಿಯೇ ನೀವು ಮಾಡ್ಕೋಬೋದು. ಖಂಡಿತ ಇದನ್ನು ಎಷ್ಟು ವರ್ಷ ಇಟ್ಟರೂ ಕೂಡ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಈ ರೀತಿಯಾದಂತಹ ಸಂಡಿಗೆಗಳನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ಆಗಿದೆ, ನೋಡ್ಬೋದು. ಚೆನ್ನಾಗಿ ಅದು ಕುದಿ ಬರ್ತಾ ಇದೆ, ಎಲ್ಲ ಕಡೆನೂ ಕೂಡ ಬಬಲ್ಸ್ ಬರ್ತಾ ಇದೆ ನೋಡಿ. ಹೀಗೆ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡ್ಕೊಂಬೋಣ. ಹೀಗೆ ಮಿಕ್ಸ್ ಮಾಡಿ ನಂತರ ಈಗ ಇದು ತಣ್ಣಗಾಗಬೇಕು. ಒಂದು ಅರ್ಧ ಅಥವಾ 3/4 ಗಂಟೆ ತಗೊಳುತ್ತೆ ಈ ಒಂದು ಸಬ್ಬಕ್ಕಿ ಸಂಡಿಗೆ ಮಾಡೋದಕ್ಕೆ. ಅದು ಪ್ಯೂರಿ ಇದೆಯಲ್ಲ ಅದು ತಣ್ಣಗಾಗೋದಕ್ಕೆ. ಸೊ ಒಂದು ಅರ್ಧ 3/4 ಗಂಟೆ ಪೂರ್ತಿ ತಣ್ಣಗಾಗಲಿ. ತಣ್ಣಗಾದ ನಂತರ ನೀವು ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಳ್ಳಿ. ಸೊ ಫ್ರೆಂಡ್ಸ್, ನನಗೆ ತುಂಬ ಜನ ಕೇಳ್ತಾ ಇದ್ರು, ಮ್ಯಾಮ್ ಈ ಪ್ಲಾಸ್ಟಿಕ್ ಶೀಟು ಎಲ್ಲಿ ಸಿಗುತ್ತೆ ಹಪ್ಪಳ ಒಣ ಹಾಕೋದು ಅಂತ. ಸೊ ಖಂಡಿತವಾಗ್ಲೂ ಇದು ಒಂದು ಬುಕ್ ಸ್ಟೋರ್ಗಳಲ್ಲಿ, ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಪ್ಲಾಸ್ಟಿಕ್ ಶೀಟ್ ಸಿಗುತ್ತೆ. ಸೊ ವೈಟ್ ಶೀಟ್ನ ತಂದು ನೀವು ಅದ್ರ ಮೇಲೆ ಹಪ್ಪಳಗಳನ್ನು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಹಪ್ಪಳ ತೆಗಿಯೋದಕ್ಕೂ ನಿಮಗೆ ಕಷ್ಟ ಆಗೋದಿಲ್ಲ. ಸೊ ಈ ಥರ ಹಪ್ಪಳನ ನಾನು ಪೂರ್ತಿ ಈಗ ಹಾಕ್ಕೊಳ್ತೀನಿ ನಿಧಾನವಾಗಿ. ನೋಡಿ ಈ ಥರ ಪೂರ್ತಿ ಹಪ್ಪಳನ ಹಾಕ್ಕೊಂಡಿದ್ದೀನಿ. ಸೊ ಹಾಕಿರೋಂಥ ಹಪ್ಪಳನ ನಾವು ಒಣಗೋದಕ್ಕೆ ಬಿಡೋಣ. ಸೊ ಇದನ್ನು ನೀವು ಮನೆಯಲ್ಲೂ ಕೂಡ ಒಣಗಿಸ್ಕೋಬೋದು, ಅಥವಾ ಬಿಸಿಲಲ್ಲಿ ಹಾಕ್ತೀವಿ ಅಂದರೆ ಖಂಡಿತ ಬಿಸಿಲು ಸ್ವಲ್ಪ ಇದ್ದಾಗಲೇ ಹಾಕಿ ಆವಾಗಲೂ ಕೂಡ ಒಣಗಿಸ್ಕೋಬೋದು. ಸೊ ಇವಾಗ ನಾನು ಇದನ್ನು ಬಿಸಿಲಿಗೆ ಮನೆಯಲ್ಲಿ ಹಾಕಿದ್ದೀನಿ, ನಂತರ ನಾನು ಬಿಸಿಲಿಗೆ ಒಣ ಹಾಕ್ತೀನಿ. ಸೊ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಿಲ್ಲ. ಚೆನ್ನಾಗಿ ಬಿಸಿಲಲ್ಲೂ ಕೂಡ ಚೆನ್ನಾಗಿ ಒಣಗಿದೆ, ನೋಡ್ಬೋದು ನೀವು. ಇದನ್ನು ತೆಗಿಬೇಕಾದ್ರೂ ಏನು ಕಷ್ಟ ಆಗಲಿಲ್ಲ ನನಗೆ, ತುಂಬಾ ಬೇಗ ಇದು ಆಯಿತು. ಸೊ ಈಗ ನೋಡಿ ಚೆನ್ನಾಗಿ ಒಣಗಿದೆ. ಸೊ ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಮೀಡಿಯಮ್ ಆಗಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಮೀಡಿಯಮ್ ಆಗಿ ಕಾದ ನಂತರ ಈಗ ಹಪ್ಪಳನ ಹಾಕ್ಕೊಳ್ಳೋಣ. ಹಪ್ಪಳ ಹಾಕಿ ನಾವು ಇದನ್ನು ಎಣ್ಣೆಯಲ್ಲಿ ಕರಿಯೋಣ. ನೋಡಿ ಆಗಿದೆಯಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಫ್ಲಫಿಯಾಗಿರುತ್ತೆ, ಗರಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದ್ಸಲ ಈ ರೀತಿ ರುಚಿಯಾಗಿರುವಂತಹ ಒಂದು ಸಂಡಿಗೆನ ಮನೆಯಲ್ಲಿ ಮಾಡಿ ನೋಡಿ, ಆಮೇಲೆ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ಓಕೆ, ಮತ್ತೊಂದನ್ನು ಕೂಡ ನಾನು ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಈಗ ಫ್ರೈ ಮಾಡಿ ಇದನ್ನು ಕೂಡ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ತುಂಬಾ ರುಚಿಯಾಗಿ ಮನೆಯಲ್ಲಿ ಟೊಮ್ಯಾಟೊ ಸಂಡಿಗೆ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಬಾಯ್, ಸಿ ಯು, ಟೇಕ್ ಕೇರ್.